ಮೊನ್ನೆ ಮೈಸೂರು ಅರಮನೆಯ ಮುಂಭಾಗ ಸ್ಫೋಟ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಮೈಸೂರಿನ ಪ್ರವಾಸಿ ತಾಣಗಳಲ್ಲಿ ಭಾರಿ ಭದ್ರತೆಯನ್ನ ಒದಗಿಸಲಾಗಿದೆ. ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಅರಮನೆಯ ಒಳಗೆ ಶ್ವಾನದಳ, ಬಾಂಬ್ ಪತ್ತೆ ದಳವನ್ನ ಕೂಡ ಈಗಾಗಲೇ ಅಲ್ಲಿ ನಿಗಾ ವಹಿಸಲಾಗ್ತಾ ಇದ್ದು, ಈಗ ಯಾರ್ಯಾರು ಪ್ರವಾಸಿಗರು ಬರ್ತಾರೆ ಅವರ ಮೇಲೂ ಕೂಡ ನಿಗಾವನ್ನ ಇಡಲಾಗ್ತಾ ಇದೆ. ಮೊನ್ನೆ ನಡೆದಂತಹ ಈ ಹೀಲಿಯಂ ಸ್ಫೋಟ ಪ್ರಕರಣ ಇದೀಗ ಸಾಕಷ್ಟು ರೀತಿಯಲ್ಲಿ ಆತಂಕಕ್ಕೆ ಕಾರಣ ಆಗಿದೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕೂಡ ತೀವ್ರ ತಪಾಸಣೆ ಮಾಡ್ತಿದ್ದಾರೆ. ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟ, ಸಂತ ಫಿಲೋಮಿನಾ ಚರ್ಚ್ ಸೇರಿದಂತೆ ಹಲವು ಕಡೆ ಇದೀಗ ನಿಗಾ ಇಟ್ಟಿದ್ದಾರೆ. ಪೊಲೀಸರು ತಪಾಸಣೆಯನ್ನ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿದೆ, ವಿಶ್ವವಿಖ್ಯಾತ ಮೈಸೂರು ಅರಮನೆಯನ್ನ ನೋಡೋದಕ್ಕೆ ದೇಶ ವಿದೇಶಗಳಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರ ಮೇಲೂ ಕೂಡ ಹದ್ದಿನ ಕಣ್ಣನ್ನ ಈಗ ಪೊಲೀಸರು ಇಟ್ಟಿದ್ದು, ಯಾವುದೇ ಅಹಿತಕರ ಘಟನೆ ಸಂಭವಿಸದ ರೀತಿಯಲ್ಲಿ ಎಚ್ಚರಿಕೆಯನ್ನ ವಹಿಸ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಪ್ರಕರಣದಲ್ಲಿ 3 ಸಾವನ್ನಪ್ಪಿದ್ದಾರೆ. ಸಲೀಂ ಸೇರಿದಂತೆ ಮಂಜುಳಾ, ಲಕ್ಷ್ಮಿ ಇವರು ಕೂಡ ಇಬ್ಬರು ಗಾಯಾಳುಗಳಾಗಿದ್ರು, ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಮೊನ್ನೆ ನಡೆದಂತಹ ಹೀಲಿಯಂ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಜೊತೆಗೆ ಈಗಾಗಲೇ ತಪಾಸಣೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ, ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ಈ ಒಂದು ಘಟನೆಗೆ ಏನ್ ಕಾರಣ ಅನ್ನೋದರ ತನಿಖೆ ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೀತಿದೆ? ನವಿತಾ, ಏನು ಡಿಸೆಂಬರ್ 25 ಕ್ರಿಸ್ಮಸ್ ದಿನ ರಾತ್ರಿ ಅರಮನೆ ಮುಂಭಾಗದಲ್ಲಿ ನಡೆದಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೈಸೂರಿನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿರುವಂತದ್ದು. ಪ್ರಾಥಮಿಕವಾಗಿ ತನಿಖೆಯನ್ನ ಮಾಡಿದ ಪೊಲೀಸರಿಗೆ ಇದು ಆಕಸ್ಮಿಕವಾಗಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು ಅನ್ನುವಂಥದ್ದು ತಿಳಿದು ಬಂದಿರುವಂತದ್ದು. ಆದ್ರೆ ಹೀಲಿಯಂ ಜೊತೆ ಇನ್ಯಾವ ಗ್ಯಾಸ್ ಅನ್ನ ಬೆರಕೆ ಮಾಡಿದ್ದಾರೆ ಅನ್ನುವಂಥದ್ದು FSL ವರದಿ ಬಂದ ನಂತರ ಗೊತ್ತಾಗುತ್ತೆ. ಅಲ್ಲದೆ ಏನಾದ್ರು ಗ್ಯಾಸ್ ಸಿಲಿಂಡರ್ ಅಲ್ಲಿ ಡಿಫೆಕ್ಟ್ ಇತ್ತ ಅನ್ನುವಂಥದ್ದು ಕೂಡ ತಜ್ಞರು ಈಗ ಹೇಳ್ಬೇಕಾಗತ್ತೆ. ಇದರ ಜೊತೆಗೇನೆ ಈಗ ಮೈಸೂರಿನಲ್ಲಿ ರೆಗ್ಯುಲರ್ ಆಗಿ ಬಹುತೇಕವಾಗಿ ಅರಮನೆ, ಮೃಗಾಲಯ ಎಲ್ಲ ಕೂಡ ಸೆಕ್ಯೂರಿಟಿಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಆ ಸೆಕ್ಯೂರಿಟಿಯನ್ನ ಟೈಟ್ ಮಾಡಿರುವಂತದ್ದು ಬರುವಂತ ಪ್ರವಾಸಿಗರು, ಯಾಕೆಂತ ಹೇಳಿದ್ರೆ ಈಗ ಇಯರ್ ಎಂಡ್ ಇರೋದ್ರಿಂದ ದೇಶ ವಿದೇಶಗಳಿಂದಲೂ ಕೂಡ ಮೈಸೂರಿಗೆ ಪ್ರವಾಸಿಗರು ಲಗ್ಗೆ ಇಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಹೈ ಅಲರ್ಟ್ ಆಗಿ ಎಲ್ಲಾ ಕಡೆಗಳಲ್ಲೂ ಕೂಡ ತೀವ್ರ ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು, ಮೆಟಲ್ ಡಿಟೆಕ್ಟರ್ ನ ಯೂಸ್ ಮಾಡ್ತಾ ಇರುವಂತದ್ದು. ಅಲ್ಲದೆ ಬಾಂಬ್ ಸ್ಕ್ವಾಡ್ ದಳ ಇರ್ಬೋದು, ಶ್ವಾನ ದಳ ಎಲ್ಲವನ್ನು ಬಳಸ್ಕೊಂಡು ನಗರದ ಸುತ್ತಮುತ್ತಲೂ ಕೂಡ, ಎಸ್ಪೆಷಲಿ ಅರಮನೆ ಸುತ್ತಮುತ್ತಲೂ ಕೂಡ ಪೊಲೀಸರು ತಪಾಸಣೆಯನ್ನು ನಡೆಸಿ ಯಾವುದೇ ರೀತಿಯ ಅಹಿತ ಘಟನೆಗಳು ಆಗಬಾರ್ದು, ಇನ್ನೊಬ್ಬ ಸಾರ್ವಜನಿಕರಾಗಿರ್ಬೋದು ಯಾರದೇ ಜೀವಗಳು ಕೂಡ ಹೋಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಎಲ್ಲರ ಮೇಲೂ ಕೂಡ ತೀವ್ರ ನಿಗಾವನ್ನ ವಹಿಸಿರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.